ಎಲ್ಲರಿಗೂ ಸ್ವಾಗತ. ಓಂ ಗಣನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನಾದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂಧು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತು ಮನುಷ್ಯನ ಬಗ್ಗೆ ಮಾತಾಡೋಣ. ಬೇರೆ ಜೀವಿಗಳು ಇವೆ, ಆದರೆ ಮನುಷ್ಯನ ಇಂಪಾರ್ಟೆಂಟ್. ಮನುಷ್ಯನ ಕುರಿತು ಮಾತನಾಡೋಣ ವೇದ ಪ್ರಕಾರದಲ್ಲಿ. ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಮಗೆ ಸ್ವತಂತ್ರ ಇದೆಯೋ ಅಥವಾ ಬಂಧನದಲ್ಲಿದ್ದೇವೋ? ಏನ್ ಹೇಳ್ತೀರಾ? ಇದೀವಿ ಅಂತ ಎರಡೂ ಇದೆ ಸರ್. ಅಂದ್ರೆ ಒಂದೇ ಅಂತ ಹೇಳಕ್ಕಾಗಲ್ಲ, ಎರಡೂ ಇದೆ. ಎರಡೂ ಇದೆ, ಕರೆಕ್ಟ್. ಎರಡೂ ಇದೆ. ಅಂದ್ರೆ ಆ ಬಂಧನವನ್ನೇ ನಮ್ಮ ವೇದಗಳು ಪಾಶ ಅಂತ ಕರೀತಾರೆ. ಅದು ಹಲವು ಬಗೆಯಲ್ಲಿದೆ. ಯಮಭಾಷ, ವರ್ಣ ಭಾಷ, ಕಾಲನ ಭಾಷ, ಈ ರೀತಿಯಲ್ಲಿ ಪಾಶಗಳಿವೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ನಾವು ಬಂಧಿಸಲ್ಪಟ್ಟಿದ್ದೇವೆ ಅಂತ ಅರ್ಥ. ನಾವು ಏನ್ ಮಾಡ್ತೇವೆ ಈಗ ನಾವೇ ಆಯ್ತು, ಪಶು ಸಂಗೋಪನೆ ಮಾಡ್ತೇವೆ, ದನ ಸಾಕ್ತೇವೆ. ದನನ ಏನ್ ಮಾಡ್ತೀವಿ ನಾವು? ಒಂದು ಗೂಟಕ್ಕೆ ಕಟ್ತೇವೆ. ಆ ಗೂಟದಿಂದ ಹಗ್ಗ ಕಟ್ಟಿ, ಹಗ್ಗದಿಂದ ಅದರ ಕುತ್ತಿಗೆಗೆ ಕಟ್ಟಿ, ಇನ್ನೊಂದು ತುದಿಯನ್ನ ಗೂಟಕ್ಕೆ ಕಟ್ತೇವೆ. ಅಂದ್ರೆ ನಮಗೆ ಸ್ವತಂತ್ರ ಎನ್ನುವುದಿಲ್ಲವೇ? ಇದೆ. ಬಂಧನ ಎನ್ನುವುದಿಲ್ಲವೇ? ಇದೆ. ಎರಡೂ ಏಕಕಾಲದಲ್ಲಿ ಹೇಗಿದೆ? ಅದೇ ಸ್ವಾರಸ್ಯ. ಅಂದ್ರೆ ಈಗ ಒಂದು ಹಸುವಿನ ನಾವೊಂದು ಗೂಟಕ್ಕೆ ಕಟ್ಟಿದ್ರೆ, ನಾವು ಎಷ್ಟುದ್ದ ಆ ಗೂಟದ ತುದಿಯಿಂದ ಹಸುವಿನ ಕುತ್ತಿಗೆಗೆ ನಾವು ಕಟ್ಟಿರತಕ್ಕ ತುದಿಯ ತನಕ ಎಷ್ಟುದ್ದ ಹಗ್ಗ ಬಿಟ್ಟಿರ್ತೀವಿ, ಅಷ್ಟು ಡಿಸ್ಟೆನ್ಸ್ ಅನ್ನ ಅದು ಗೂಟದಿಂದ 360 ಡಿಗ್ರಿಯಲ್ಲಿ ಚಲಿಸಬಹುದು. ಕರೆಕ್ಟ್ ತಾನೆ? ಅದೇ ಸ್ವಾತಂತ್ರ್ಯ. ಅಂದ್ರೆ ಇವತ್ತು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕೆಲವು ವಿಚಾರ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ನಿಮಗೆ ಅರ್ಥವಾಗಿತ್ತೇನೋ, ನನಗೆ ಅರ್ಥವಾಗಿತ್ತಿಲ್ಲ ಮೊದಲು. ಇವತ್ತಿನ ಸಮಾಜದಲ್ಲೂ ಏನಾಗಿದೆ, ಸ್ತ್ರೀ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಪ್ರಜಾ ಸ್ವಾತಂತ್ರ್ಯ, ಈ ತರ ಹಲವಾರು ಸ್ವಾತಂತ್ರ್ಯಗಳನ್ನು ಕುರಿತು ಮಾತಾಡ್ತಾರೆ. ಆದರೆ ಆ ಸ್ವಾತಂತ್ರ್ಯ ಅನ್ನೋದು 100ಕ್ಕೆ 100 ಸ್ವಾತಂತ್ರ್ಯವೇ? ಆದರೆ ಮನುಷ್ಯನ ಹುಟ್ಟಿದೆ ಅಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯವೇ? ಪ್ರಕೃತಿ ಹಾಳು ಮಾಡಲಿಕ್ಕೆ, ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಲಿಕ್ಕೆ, ಏನ್ ಬೇಕಾದ್ರೂ ಮಾಡಬಹುದೇ? ಹಾಗಿಲ್ಲ. ಸ್ವಾತಂತ್ರ್ಯ ಇದೆ, ಆದರೆ ಬಂಧನವೂ ಇದೆ. ಅಂದ್ರೆ ನಾವು ಗೂಟಕ್ಕೆ ಕಟ್ಟಲ್ಪಟ್ಟ ಹಸುವಿನಂತೆ. ಸ್ವತಂತ್ರ ಇದೆ, ಆದರೆ ಸ್ವತಂತ್ರಕ್ಕೆ ಮಿತಿ ಇದೆ. ಈ ಸ್ವತಂತ್ರಕ್ಕೆ ಮಿತಿಗಳಿರುವ ಕಾರಣದಿಂದಾಗಿ ಎಲ್ಲ ಮನುಷ್ಯರು ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಏರಿಯಾದಲ್ಲಿ ನಮಗೆ ಸ್ವತಂತ್ರ ಬೇಕಲ್ಲ, ಅಂದ್ರೆ ಅಲ್ಲಿ ತನಕ ನಮ್ಮ ಹಗ್ಗ ಹೋಗಬೇಕಲ್ಲ. ಅಂದ್ರೆ ಅರ್ಥ ಏನು? ಈಗ ಉದಾಹರಣೆಗೆ
ವರ್ಣಪಾಶ. ಯಾರಾದ್ರೂ ಹೇಳ್ತೀರಾ ವರ್ಣಪಾಶ ಅಂದ್ರೆ ಏನು ಅಂತ? ವರ್ಣಪಾಶ ಯಮೋ ನೀರಿಗೆ ಸಂಬಂಧಪಟ್ಟಿದ್ದ ಸರ್? ಹೌದು, ಕರೆಕ್ಟ್. ಅಂದ್ರೆ ನಮ್ಮ ಜೀವ ನೀರಿನಿಂದ ಮಾಡಲ್ಪಟ್ಟಿದೆ. ಈ ಪಾಶದಿಂದ ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದೇನು? ಮನುಷ್ಯನ ಆರೋಗ್ಯ ಅನ್ನೋದು ಎರಡೇ ವಿಚಾರದ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗುತ್ತೆ. ನೀರು ಅಂದ್ರೆ ಜಲ ಮತ್ತೆ ಶಾಖ. ಉಷ್ಣತೆಯನ್ನ, ದೇಹದ ಉಷ್ಣತೆಯನ್ನ ಮತ್ತೆ ದೇಹದಲ್ಲಿರುವ ಜಲಮಟ್ಟವನ್ನ ಯಾವ ಮನುಷ್ಯ ಸರಿಯಾಗಿ ಕಾಪಾಡಿಕೊಂಡು ಬರ್ತಾನೆ ಅವನಿಗೆ ಅನಾರೋಗ್ಯ ಅಷ್ಟಾಗಿ ಬಾಧಿಸುವುದಿಲ್ಲ, ಅಥವಾ ಅಕಸ್ಮಾತ್ ಅನಾರೋಗ್ಯವಾದರೂ ವಾಪಸ್ಸು ಸರಿ ಮಾಡ್ಕೋಬಹುದಾಗಿದೆ. ಈ ವರ್ಣಭಾಷಾ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಜಲದಿಂದ. ಇದಕ್ಕೆ ನಾವು ಪಂಚಭೌತಿಕ ಸಿದ್ಧಾಂತ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಸೃಷ್ಟಿ ಹೇಗಾಯ್ತು, ನಾವೆಲ್ಲ ಹೆಂಗ್ ಸೃಷ್ಟಿಯಾಗಿದ್ದೀವಿ, ಯಾರಾದ್ರೂ ಹೇಳ್ತೀರಾ? ಈ ಮೂಲಭೂತ ಸೃಷ್ಟಿ ಹೇಗಾಗ್ತದೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ. ಪಂಚಭೂತಗಳಿಲ್ಲ. ಅದೇ ಹೇಗೆ ಹೇಗೆ ಅಂದ್ರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಅದೆಲ್ರಿಗೂ ಗೊತ್ತೇ ಇದೆ. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಆಪ ಪೃಥ್ವಿ. ಅಂದ್ರೆ ಆಕಾಶದಿಂದ ವಾಯು ಬರುತ್ತೆ, ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ, ಅಗ್ನಿಯಿಂದ ಜಲ ಉತ್ಪತ್ತಿ ಆಗ್ತದೆ, ಜಲದಿಂದ ಪೃಥ್ವಿ ಉತ್ಪತ್ತಿ ಆಗ್ತದೆ. ಈ ಪೃಥ್ವಿಯಿಂದ ಜೀವಿಗಳ ಜನನ. ಇದು ವೇದ ಹೇಳುವ ಒಂದು ಸಿದ್ಧಾಂತ, ಸಾಂಖ್ಯ ಹೇಳುವ ಸಿದ್ಧಾಂತ. ಅಂದ್ರೆ ಆಕಾಶ ಅಂದ್ರೆ ಏನು? ಆಕಾಶ ಅಂದ್ರೆ ಏನು? ಏನ್ ಹೇಳಿ? ಆಕಾಶ ಅಂದ್ರೆ ನಾನು ಟ್ರಾನ್ಸ್ಲೇಷನ್ ಕೇಳ್ತಾ ಇಲ್ಲ, ಡೆಫಿನಿಷನ್ ಕೇಳ್ತಾ ಇದ್ದೀನಿ. ಅವಕಾಶ ಸರ್. ಕರೆಕ್ಟ್. ಅಂದ್ರೆ ಆಕಾಶ ಇಲ್ಲದೆ ಅಂದ್ರೆ ಅವಕಾಶ ಇಲ್ಲದೆ ಯಾವುದೂ ಸೃಷ್ಟಿ ಸಾಧ್ಯವೇ ಇಲ್ಲ. ಅವಕಾಶ ಅಂದ್ರೆ ಅರ್ಥ ಏನು? ಸ್ವಾತಂತ್ರ್ಯ. ಅಂದ್ರೆ ಯಾವುದು ಏನಾಗಿ ಹುಟ್ಟಬೇಕು ಅದರ ಕರ್ಮದ ಪ್ರಕಾರ, ಭಾಷದ ಪ್ರಕಾರ, ಯಾವುದೇ ಪ್ರಕಾರ, ಅಥವಾ ಸ್ವಯಂಭೂ ಇರಲಿ, ಯಾವುದೇ ತರ ಇರಲಿ, ಏನಾರ ಒಂದು ಸೃಷ್ಟಿ ಆಗಬೇಕು ಅಂದ್ರೆ ಮೊದಲು ಬೇಕಾಗಿರೋದೇನೋ ಅವಕಾಶ. ಅವಕಾಶವೇ ಆಕಾಶ. ಆಕಾಶದಲ್ಲಿ ಯಾವಾಗ ಘರ್ಷಣೆ, ಅದನ್ನು ವಿಜ್ಞಾನದಲ್ಲಿ ಘರ್ಷಣೆ ಅಂತ ಇವತ್ತು ಹೇಳ್ತಾ ಇದ್ದಾರೆ, ಆದರೆ ಅದು ನಿಜನೇ. ಯಾವಾಗ ಕರ್ಷಣೆ ಉಂಟಾಗ್ತದೆ, ಆ ಕರ್ಷಣೆಯಿಂದ ವಾಯು ಉತ್ಪನ್ನವಾಗ್ತದೆ. ಕರ್ಷಣೆ ಕೃಷ್ಣ, ಕರ್ಷಣೆ ಎಂದರೇನೆ ಕೃಷ್ಣ, ಕೃಷ್ಣ ಅಂದರೆ ಕರ್ಷಣೆ. ಅದನ್ನೇ ವೇದಗಳಲ್ಲಿ ಮೊಟ್ಟ ಮೊದಲನೆಯದಾದ ವಿಷ್ಣುವಿನ ರೂಪವಾದ ಸಂಕರ್ಷಣ, ಸಮ್ಯಕ್ ಕರ್ಷಣ, ಸಪರೇಟ್ ಕರ್ಷಣ
ಕೇಳಿ ಪ್ರಫುಲ್ಲತ್ ಅವರೇ. ಸರ್ ಇಲ್ಲಿ ಕರ್ಷಣೆ ಕೃಷ್ಣ ಅಂದ್ರೆ ಹೇಗೆ ಕೃಷ್ಣ ಹೇಗೆ ತಗೋಬೇಕು ಸರ್ ಇದನ್ನು ಹೇಳ್ತೇನೆ. ಅರ್ಥ ಮಾಡ್ತೀನಿ. ಹಾ, ಕರ್ಷಣೆ ಅಂತಂದ್ರೆ ಆಕರ್ಷಣೆ, ಸಂಕರ್ಷಣೆ. ಕರ್ಷಣೆ ಅಂತಂದ್ರೆ ಏನು ಅಂತಂದ್ರೆ ಆಲೋಚನೆ, ಮನಸ್ಸಿನಲ್ಲಿ ಹುಟ್ಟುವಂತಹ ಆಲೋಚನೆ, ಚಲನೆ ಮತ್ತು ಚಿಂತನೆಯೇ ಇಂದ ಕರ್ಷಣೆ. ಈಗ ನಮಗೆ ಮೊದಲು ಏನಾದ್ರು ಬೇಕು, ನಾವು ಯಾವ ತರ ಹೇಳ್ತೀವಿ ಹೇಳಿ? ಬೇಕು. ಕರೆಕ್ಟ್ ತಾನೆ? ನಾವೇನೇ ಬೇಕು ಬೇಡಗಳು ಮೊದಲು ಸೃಷ್ಟಿಯಾಗೋದಿಲ್ಲಿ ನಮ್ಮ ಚಲನೆ, ನಮ್ಮ ಚಿಂತನೆಯಲ್ಲಿ ಅಲ್ವೇ? ಕರೆಕ್ಟ್ ತಾನೆ? ನಾನು ಹೇಳ್ತಿರೋದು ಏನಾರು ನಿಮ್ಗೆ ಅನುಮಾನ ಬಂದ್ರೆ ಕೇಳಬೇಕು ತಕ್ಷಣ. ಸುಮ್ಮನೆ ನಿಮ್ಗೆ ಗೊತ್ತಾಗದೆ ಹೋದ್ರು ಅಥವಾ ಅನುಮಾನ ಇದ್ರು ಕೇಳದಲ್ಲೇ ಸುಮ್ಮನಾಗ್ಬಿಟ್ರೆ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗೋದಿಲ್ಲ ಅದು. ಓಕೆ, ಆಯಾ ತರಗತಿಯಲ್ಲಿ ಆಯಾ ವಿಚಾರ ಮಾತಾಡ್ಬೇಕಾದ್ರೆ ಅಲ್ಲಲ್ಲೇ ಉದ್ಭವ ಆದ ಪ್ರಶ್ನೆ ಅಲ್ಲಲ್ಲೇ ಕೇಳ್ಬಿಡ್ಬೇಕು, ಕ್ಲಿಯರ್ ಆಗ್ಬಿಡ್ಬೇಕೆಲ್ಲ ಅದು. ಅದಕ್ಕೆ ನಾವು ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೊಳ್ಬೇಕು? ಮನಸ್ಸು ಅಂದ್ರೆ ಮನ್, ಆತ್ಮನ್, ಬ್ರಹ್ಮನ್, ಪರಮಾತ್ಮನ್. ನೋಡಿ, ಎಲ್ಲದರಲ್ಲೂ ಮನ್ ಬೃಹತ್ ಪ್ಲಸ್ ಮನ್ ಬ್ರಹ್ಮನ್, ಅತ್ ಪ್ಲಸ್ ಮನ್ ಆತ್ಮನ್, ಪರಮ ಪ್ಲಸ್ ಅತ್ ಪ್ಲಸ್ ಮನ್ ಆತ್ಮನ್. ಅಂದ್ರೆ ಇಡೀ ಸೃಷ್ಟಿ ಕಾರ್ಯ ಕೇವಲ ಏನು? ಮನ್. ಪರಮಾತ್ಮನಿಂದ ಹಿಡಿದು ನಮ್ಮ ಮನಸ್ಸಿನ ತನಕ, ನಮ್ಮ ಮನಸ್ಸನ್ನು ಉಪಯೋಗಿಸಿಕೊಂಡು ಪುನಃ ಪರಮಾತ್ಮನಾಗುವ ತನಕ. ಅಂದ್ರೆ ಯಾವುದೇ ಭೌತಿಕ ಸೃಷ್ಟಿ, ಅಭೌತಿಕ ಸೃಷ್ಟಿ, ಯಾವುದೇ ಸೃಷ್ಟಿಗಿಂತ ಯಾವಾಗಲೂ ಇದ್ದದ್ದೇನು? ಮನ್. ಪರಮಾತ್ಮನ್ ಇರಬಹುದು, ಬಟ್ ಅಲ್ಲೂ ಮನ್ನಿದೆ. ಅಲ್ಲೂ ಮನ್ ಅಂದ್ರೆ ಚಲನೆ ಮತ್ತು ಚಿಂತನೆ ಇದೆ. ಆ ಚಿಂತನೆಯಿಂದ ಉಂಟಾಗುವ ಚಲನೆ ಇದೆಯಲ್ಲ, ಅದೇ ಕರ್ಷಣೆ. ಏನೇಳಿ? ನಮ್ಮಲ್ಲಿ ಉಂಟಾಗುವ ಅಂದ್ರೆ ಯಾವುದೇ ಮನಸ್ಸಿನಲ್ಲಿ, ಅದು ಪರಮಾತ್ಮ ಲೆವೆಲಲ್ಲಿರ್ಬೋದು, ಬ್ರಹ್ಮ ಲೆವೆಲಲ್ಲಿರ್ಬೋದು, ಆತ್ಮನ್ ಲೆವೆಲಲ್ಲಿರ್ಬೋದು, ನಮ್ಮ ಅಂತರಾತ್ಮನ್ ಇರಬಹುದು, ಅಥವಾ ಅಂತರ್ಮನ ಇರಬಹುದು, ಬಹಿರ್ಮನ ಇರಬಹುದು. ನಮ್ಮ ಬಹಿರ್ಮನ ನಾವು ಈಗೆಲ್ಲ ಯೂಸ್ ಮಾಡ್ತಾ ಇರೋದು ಲೀಸ್ಟ್. ಅಲ್ಲಿಂದ ಪರಮಾತ್ಮನ ತನಕ ಇಡೀ ಬ್ರಹ್ಮಾಂಡ, ಇಡೀ ವಿಶ್ವ ಎಲ್ಲ ಇರೋದೇನು? ಚಿಂತನೆ ಇಂದ ಚಲನೆ. ಹಾಗಾಗಿ ಚಲನೆ ಮತ್ತು ಚಿಂತನೆ, ಯಾವ ಚಿಂತನೆಯಿಂದ ಚಲನೆ ಏರ್ಪಡ್ತದೆ, ಅದಕ್ಕೆ ಮನಸ್ಸು ಅಂತ ಕರೀತಾರೆ. ಯಾವ ಚಿಂತನೆಯಿಂದ ಚಲನೆ ಏರ್ಪಟ್ಟಿತೋ, ಯಾಕೆ ಏರ್ಪಟ್ಟಿತು? ಯಾರಾದ್ರೂ ಹೇಳಿ. ಚಿಂತನೆಯು ಚಲನೆಯಾಗಿ ಮಾರ್ಪಟ್ಟಿತು. ಯಾಕೆ ಅಂದ್ರೆ ಅಲ್ಲಿ ಒಂದು ಸಾರಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಕರ್ಷಣೆ, ಅಲ್ಲಿ ಏನೋ ಒಂದು ಕರ್ಷಣೆ ಉಂಟಾಗ್ತಾ ಇದೆ. ಆಕರ್ಷಣೆ, ಏನೋ ಒಂದು ಅಟ್ರಾಕ್ಟ್ ಪವರ್ ಜನರೇಟ್ ಆಗಿದೆ. ಯಾವಾಗ ಚಿಂತನೆ ಬಂತು ಆಗ ಚಲನೆ ಆಗ ಆರಂಭವಾಯಿತು. ಚಲನೆಯಿಂದ ಚಿಂತನೆ ಅಲ್ಲ, ಚಿಂತನೆಯಿಂದ ಚಲನೆ. ಚಿಂತನೆಯಿಂದ ಚಲನೆ ಯಾಕೆ ಬಂತು? ಕರ್ಷಣೆ ಉತ್ಪನ್ನವಾಯಿತು. ಚಿಂತನೆ ಮತ್ತು ಚಲನೆ ಉತ್ಪನ್ನವಾಗುವುದಕ್ಕೆ ಏನು ಬೇಕು? ಯಾರಾದ್ರೂ ಹೇಳ್ತೀರಾ? ನಿಮ್ಮ ಮನಸ್ಸಲ್ಲೇ ಈಗ ಏನ್ ಬೇಕಾದ್ರೆ ನೀವು ಆಲೋಚನೆ ಮಾಡ್ಬೋದಲ್ವಾ? ರೈಟ್ ನಾವು
ಏನ್ ಬೇಕು ಅದಕ್ಕೆ? ಆಕಾಶ, ಆಕಾಶ ಬೇಕು ಅಷ್ಟೇ. ಏನ್ ಬೇಕು ಹೇಳಿ? ಆಕಾಶ ಬೇಕು. ಅಂದ್ರೆ ಅವಕಾಶ ಇರಬೇಕು. ಬಾಯಲ್ಲಿ ಮಾತಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ, ಮನಸ್ಸಲ್ಲಂತೂ ನಾವು ಯೋಚನೆ ಮಾಡ್ತೇವೆ. ನಮ್ಮ ಮನಸ್ಸಲ್ಲಿ ನಾವು ಮಾಡುವ ಆಲೋಚನೆಗಳಿಗೆ ತಡೆ ಯಾರಾದರೂ ಹಾಕ್ಲಿಕ್ಕೆ ಆಗ್ತದ? ಯಾರ ಕೈಲಿ ಸಾಧ್ಯವಿಲ್ಲ. ಆತ್ಮ ಫಸ್ಟ್ ಮನ, ಆತ್ಮನ ಮೊದಲು ಇನ್ನೂ ಕ್ರಮವಾಗಿ ಬರಬೇಕು ಅಂದ್ರೆ ಬಹಿರ್ಮನ, ಅಂತರ್ಮನ, ಆತ್ಮನ, ಬ್ರಹ್ಮನ, ಪರಮಾತ್ಮನ. ಇಲ್ಲಿ ಮಾಡುವಂತಹ ಉಂಟಾಗುವಂತಹ ಚಿಂತನೆಗಳನ್ನ, ಅದರಿಂದ ಉಂಟಾಗುವ ಚಲನೆಯನ್ನ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅದು ನಿರಂತರವಾಗಿ ಚಿಂತನೆಯಲ್ಲಿ ತೊಡಗಿ, ಅದು ಒಳ್ಳೆಯದು ಕೆಟ್ಟದು ಧರ್ಮ ಅದೆಲ್ಲ ಆಮೇಲಿನ ಮಾತು, ಅದು ಪ್ರಾಪರ್ಟಿ ಫಂಡಮೆಂಟಲ್. ಅದು ಚಲನೆಗೆ ಮಾರ್ಪಡ್ತದೆ. ಯಾಕದು ಚಲನೆಗೆ ಮಾರ್ಪಡ್ತಾರೆ ಅಂದ್ರೆ, ಚಲನೆ ಮಾರ್ಪಡ್ಲಿಲ್ಲ ಅಂತಂದ್ರೆ ಅದು ಸಂಭವಿಸೋದೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೇವಲ ಚಿಂತನೆಯಿಂದ ಪ್ರಯೋಜನವಿಲ್ಲ. ಯಾವ ಚಿಂತನೆ ಚಲನೆಗೆ ಮಾರ್ಪಾಡಾಗ್ತದೆ ಅದು ಮಾತ್ರ ಸಂಭವಿಸ್ತದೆ. ಆ ರೀತಿ ಅದು ಚಲನೆಗೆ ಮಾರ್ಪಾಡಾಗಬೇಕಾದ್ರೆ ಕಾರಣವೇ ಕೃಷ್ಣ, ಸಂಕರ್ಷಣ. ಅಂದ್ರೆ ವಿಷ್ಣುವಿನ ಒಂದು ರೂಪ. ಅಂದ್ರೆ ಅರ್ಥ ಏನು? ವಿಷ್ಣು ಅಂದ್ರೆ ಸ್ವತಂತ್ರ. ಯಾರು ಏನು ಬೇಕಾದ್ರೂ ಚಿಂತೆ ಮಾಡ್ಬೋದು. ಅದಕ್ಕೆ ಬಹುಮಾನನೋ ಅವಮಾನನೋ ಶಿಕ್ಷೆನೋ ಅದೆಲ್ಲ ನಂತರ. ಅದು ಯೋಚನೆ ಮಾಡ್ಲಿಕ್ಕಂತ ಅವಕಾಶ ಕೊಟ್ಟಿದೆ ಇದೆ. ಆ ಪರಮಾತ್ಮನಿಗೆ ಹೇಗೆ ಅವಕಾಶ ಇದೆಯೋ ನಮಗೂ ಹಾಗೆ ಅವಕಾಶ ಇದೆ. ಈ ರೀತಿ ಅವಕಾಶ ಇರಬೇಕಾದ್ರೆ ಎಲ್ಲ ಚಿಂತನೆಗಳು ಚಲನೆಯಾಗಿ ಮಾರ್ಪಡಬೇಕಾದ್ರೆ ಅಲ್ಲಿ ಒಂದು ಕರ್ಷಣೆ ಸಂಭವಿಸುತ್ತದೆ. ಕರ್ಷಣೆ, ಘರ್ಷಣೆ ಅಲ್ಲ, ಕರ್ಷಣೆ ಸಂಭವಿಸುತ್ತದೆ. ಅಂದ್ರೆ ಚಿಂತನೆ ಚಲನೆಯನ್ನ ಅಟ್ರಾಕ್ಟ್ ಮಾಡ್ತದೆ, ಅಂದ್ರೆ ಇನ್ಶಿಯಲೈಸ್ ಮಾಡ್ತದೆ. ಅಂದ್ರೆ ಚಲನೆ ಅನ್ನೋ ಒಂದು ಗುಂಡು ಹಾರಬೇಕು ಅಂದ್ರೆ ನಾವು ಚಿಂತನೆ ಎನ್ನುವ ಟ್ರಿಗರ್ನ ಒತ್ತಬೇಕು. ಇಲ್ಲದ್ರೆ ಗುಂಡು ಬಂದೂಕಲ್ಲಿ ಹಾಗೆ ಇರ್ತದೆ, ಟ್ರಿಗರ್ ಒತ್ತದೆ ಹೋದ್ರೆ ಅದು ತಾನಾಗೆ ಹೋಗೋದಿಲ್ಲ. ಆ ರೀತಿ ಚಲನೆ ಉಂಟಾಗಬೇಕು ಅಂತಂದ್ರೆ ಅದನ್ನು ಟ್ರಿಗರ್ ಮಾಡೋದು ಯಾವುದು? ಚಿಂತನೆ. ಚಿಂತನೆ ಮಾಡಿದಾಗ ಅದು ಕರ್ಷಣೆಯನ್ನ ಉಂಟು ಮಾಡ್ತದೆ, ಆಗ ಚಲನೆ ಉಂಟಾಗ್ತದೆ. ಇದಾಗೋದೆಲ್ಲಿ? ಭೂಮಿಲಲ್ಲ, ನೀರಿನಲ್ಲ, ವಾಯುವಿನಲ್ಲ, ಅಗ್ನಿಯಲ್ಲ, ಆಕಾಶದಲ್ಲಿ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ಆತ್ಮ, ಬ್ರಹ್ಮ, ಪರಮಾತ್ಮ ಯಾವುದು ಕೂಡ ಪೃಥ್ವಿ, ಅಗ್ನಿ, ವಾಯು, ಜಲ ತತ್ವಗಳಲ್ಲ. ಉಳಿದಿದ್ದೇ ಯಾವುದು? ಆಕಾಶ ತತ್ವ. ಹಾಗಾಗಿ ಬ್ರಹ್ಮನಿಗೆ 4 ತಲೆ. ಆ 4 ತಲೆಗಳ ರೆಪ್ರೆಸೆಂಟೇಷನ್ ಏನು? ವಾಯು, ಅಗ್ನಿ, ಜಲ, ಪೃಥ್ವಿ ವಿನಃ ಅವನಲ್ಲಿ ಇರುವ ಆಲೋಚನೆಗಳು ಅದು ಆಕಾಶ ತತ್ವ. ಅದು ತಲೆಯಲ್ಲ, ಅದು ಅವನ ಚಲನೆ ಮತ್ತು ಚಿಂತನೆ. ಈ ರೀತಿ ಇದು ಇಲ್ಲಿ ತನಕ ಹೇಳಿದ್ದಲ್ಲಿ ಯಾರಿಗಾರು ಅನುಮಾನ ಇದೆಯಾ? ಇದು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಇದು ಬೇರೆ ಯಾವುದೇ ಭೂತಗಳಲ್ಲಿದ್ದರೆ
ಚಿಂತನೆ ಮತ್ತು ಅದಕ್ಕೆ ಸಂಬಂಧಿಸಿದ ಚಲನೆ ಸಾಧ್ಯವಿಲ್ಲ. ಅಂದರೆ ಸಂಕರ್ಷಣ ಅನ್ನೋ ಒಂದು ಪ್ರಜ್ಞಾವಸ್ಥೆ, ಅದು ಆಕಾಶ. ಅಂದರೆ ನಮ್ಮ ಎಚ್ಚರ ಸ್ಥಿತಿ, ಅವೇರ್ನೆಸ್, ಅವೇಕನ್ನೆಸ್ ಅನ್ನೋದು ಸಂಕರ್ಷಣ. ಅಂದರೆ ಮಹಾಭಾರತದಲ್ಲಿ ಬರುವಂತಹ ಕೃಷ್ಣ, ವ್ಯಾಸರು ರಚಿಸಿದಂತಹ ಭಾಗವತದಲ್ಲಿ ಬರುವಂತಹ ಕೃಷ್ಣ, ಎಲ್ಲೆಲ್ಲಿ ಕೃಷ್ಣ ಪಾತ್ರ ಇದೆ ಅದನ್ನು ನೀವು ಡೀಪ್ ಆಗಿ ಈಗ ನಾನು ಹೇಳಿದ ವಿಚಾರ ಆಲೋಚನೆ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಅವರು ಕೃಷ್ಣ ಎನ್ನುವ ಮನುಷ್ಯನ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ರಚನೆ ಬಗ್ಗೆ ಮಾತಾಡ್ತಾ ಇಲ್ಲ, ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತದೆ. ಕೃಷ್ಣ ಯಾಕೆ ಅವನ ನಡೆನುಡಿಗಳು ಇವತ್ತು ಸರಿಯಾಗಿ ಅರ್ಥ ಆಗೋದಿಲ್ಲ ಅಂತಂದ್ರೆ ಅದು ಮನಸ್ಸಿನ ವಿಭಾಗ. ಅಂದ್ರೆ ಚಿಂತನೆಯಿಂದ ಚಲನೆಯಾಗಿ ಮಾರ್ಪಡಕ್ಕೆ ಅವಶ್ಯಕವಾಗಿರುವಂತಹ ಕರ್ಷಣೆಯ ಭಾಗ, ಅದೇ ನಮ್ಮ ಎಚ್ಚರದ ಪ್ರಜ್ಞಾವಸ್ಥೆ. ಅರ್ಥ ಮಾಡ್ಕೋಬೇಕು ಎಲ್ರೂ. ಅದೇ ನಮ್ಮ ಎಚ್ಚರದ ಪ್ರಜ್ಞಾವಸ್ಥೆ ಏನೋ ಕೃಷ್ಣ, ಸಂಕರ್ಷಣ. ಸಮ್ಯಕ್ ಕರ್ಷಣ. ಈ ರೀತಿ ಚಲನೆಯಿಂದ ಉತ್ಪನ್ನವಾದಂತಹ, ಅಂದ್ರೆ ಚಿಂತನೆಯಿಂದ ಕರ್ಷಣೆ, ಕರ್ಷಣೆಯಿಂದ ಚಲನೆ. ಈ ಚಲನೆ ಉಂಟಾದಾಗ ಅವಕಾಶದಲ್ಲಿ ಘರ್ಷಣೆ ಉತ್ಪತ್ತಿ ಆಗ್ತದೆ. 4ನೇ ಸ್ಥಾನದಲ್ಲಿ ಚಿಂತನೆ, ಅದರಿಂದ ಉಂಟಾಗುವ ಕರ್ಷಣೆ, ಅದರಿಂದ ಉಂಟಾಗುವ ಚಲನೆ, ಚಲನೆಯಿಂದ ಉತ್ಪತ್ತಿಯಾದ ಘರ್ಷಣೆ. ಕರೆಕ್ಟಾಗಿ ನಾವು ಇಲ್ಲಿ ಪದಗಳ ಅರ್ಥ, ಕರ್ಷಣೆ ಬೇರೆ, ಘರ್ಷಣೆ ಬೇರೆ. ಅದು ಕ, ಇದು ಘ. ಅಂದ್ರೆ ಅಟ್ರಾಕ್ಷನ್ ಇಂದ ಫ್ರಿಕ್ಷನ್. ಆ ಫ್ರಿಕ್ಷನ್ ಅಂತ ಏನು ಜನರೇಟ್ ಆಗ್ತದೆ ಅದೇ ವಾಯು. ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾಗಿ ಆಕಾಶಾತ್ ವಾಯು, ವಾಯು ಮೊದಲು ಉತ್ಪನ್ನವಾಗುವುದು ಹೇಗೆ? ಚಲನೆ, ಅದಕ್ಕೆ ಕಾರಣವಾದ ಕರ್ಷಣೆ, ಕರ್ಷಣೆಗೆ ಕಾರಣವಾದ ಚಿಂತನೆ, ಇವುಗಳಿಂದ ಉತ್ಪತ್ತಿ, ಚಲನೆಯಿಂದ ಉತ್ಪತ್ತಿ ಆದಂತಹ ಘರ್ಷಣೆ, ಘರ್ಷಣೆಯಿಂದ ವಾಯು. ಆ ವಾಯುವಿನೇ ಬಲ, ವಾಯುವಿನಿಂದನೇ ಬಲ. ಮತ್ತೆ ವಾಯುವಿನಲ್ಲಿ ಉತ್ಪತ್ತಿ ಆಗುವಂತಹ ಘರ್ಷಣೆಯಿಂದ ಅಗ್ನಿ, ಕಾಡಲ್ಲಿ ಉತ್ಪತ್ತಿ ಆಗುವ, ಕಾಡಿನಲ್ಲಿ ಬೆಂಕಿ ಹತ್ಕೊಳ್ಳೋದು ನೋಡಿರ್ಬೋದು ನೀವುಗಳು. ಅದು ಗಾಳಿಯ ಘರ್ಷಣೆಯಿಂದ ಉತ್ಪತ್ತಿ ಆಗುವಂಥದ್ದು ಬೆಂಕಿ. ಇದೆಲ್ರಿಗೂ ಇನ್ನು ಮುಂದಕ್ಕೆಲ್ಲ ನೀವು ಸರಿ ನೋಡಿರ್ತೀರ. ಗಾಳಿಯಿಂದ ಬೆಂಕಿ ಉತ್ಪತ್ತಿ ಆಗ್ತದೆ. ಎಲ್ಲಿ ಅಗ್ನಿ ಶಾಖ ಉತ್ಪತ್ತಿ ಆಗ್ತದೆ ಅದರಿಂದ ಜಲ ಉತ್ಪತ್ತಿ ಆಗ್ತದೆ. ಎಲ್ಲಿ ಜಲದಲ್ಲಿ ಮಲ ಉತ್ಪತ್ತಿಯ ಕಶ್ಮಲ ಉತ್ಪತ್ತಿ ಆಗ್ತದೆ, ಆ ಕಶ್ಮಲವೇ ಪೃಥ್ವಿ ಆಗ್ತದೆ. ಇದೆಲ್ಲವೂ ಆರಂಭವಾಗಿದ್ದೆಲ್ಲಿಂದ? ಚಿಂತನೆ. ಹಾಗಾಗಿ ವೇದಗಳಲ್ಲಿ ಏನ್ ಹೇಳ್ತಾರೆ? ಇದೆಲ್ಲವೂ ಒಂದಕ್ಕೊಂದು ಸಂಬಂಧ. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನಿರಾಪ, ಆಪ ಪೃಥ್ವಿ, ಪೃಥ್ವಿಯಿಂದ ಜೀವಗಳು ಸೃಷ್ಟಿ. ಅಂದ್ರೆ ಜೀವ ಸೃಷ್ಟಿ ಆಗೋ ಹೊತ್ತಿಗೆ ಮೊಟ್ಟ ಮೊದಲು
ಘರ್ಷಣೆಯಿಂದ ಉತ್ಪತ್ತಿಯಾದ ಘರ್ಷಣೆ, ಮತ್ತು ವಾಯುವಿನಲ್ಲಿ ಉತ್ಪತ್ತಿಯಾದ ಘರ್ಷಣೆ, ಅಗ್ನಿಯಲ್ಲಿ ಉತ್ಪತ್ತಿಯಾದ ಘರ್ಷಣೆ, ಜಲದಲ್ಲಿ ಉತ್ಪತ್ತಿಯಾದ ಘರ್ಷಣೆ, ಮತ್ತು ಪೃಥ್ವಿಯಲ್ಲಿ ಉತ್ಪತ್ತಿಯಾಗುವ ಘರ್ಷಣೆಯಿಂದ ಜೀವ. ಹೀಗೆ ನಾವುಗಳ ಉತ್ಪತ್ತಿ ಆಗೋ ಹೊತ್ತಿಗೆ ಯಾವುದೋ ಒಂದು ಥಾಟ್ ಅನ್ನೋದೇ ಇವತ್ತು ನಾವಾಗಿರೋದು. ಯಾವುದೋ ಒಂದು ಚಿಂತನೆಯೇ ವ್ಯಕ್ತವಾಗೋದು, ವಸ್ತುವಾಗುವುದು. ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಅಂದ್ರೆ ನಾವು ಇಷ್ಟೆಲ್ಲ ಆಗಿ ಉತ್ಪನ್ನರಾಗಿ ಹುಟ್ಟಿ ಬಂದ್ರೂ ನಮ್ಮಲ್ಲೂ ಪೃಥ್ವಿ, ಆಪಸ್ತೇಜೋ, ವಾಯು, ಆಕಾಶ ಎಲ್ಲವೂ ನಮ್ಮಲ್ಲಿದೆ. ಅಂದ್ರೆ ಪರಮಾತ್ಮ ಸ್ವರೂಪವಾದ ಆತ್ಮ ನಮ್ಮಲ್ಲಿದೆ. ಬ್ರಹ್ಮ ಸ್ವರೂಪವಾದ ಅಹಂ ನಮ್ಮಲ್ಲಿದೆ. ನಮ್ಮದೇ ಆದ ಮನಸ್ಸಿದೆ. ಅಂದ್ರೆ ನನ್ನಲ್ಲೇ ಬಹಿರ್ಮನಸ್ಸಿದೆ, ಅಂತರ್ಮನಸ್ಸಿದೆ, ಆತ್ಮ ಇದೆ, ಬ್ರಹ್ಮ ಇದೆ, ಪರಮಾತ್ಮ ಇದೆ. ಎಲ್ಲವೂ ನನ್ನಲ್ಲೇ ಇದೆ. ಬ್ರಹ್ಮಾಂಡ ಕ್ರಿಯೇಟ್ ಆಗಿರೋದು ಹೀಗೇನೆ. ಹಾಗಾಗಿ ಬ್ರಹ್ಮಾಂಡ ಮತ್ತೆ ಪಿಂಡಾಂಡಗಳು ಒಂದೇ. ನನ್ನನ್ನು ನಾನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾಂಡವನ್ನು ಅರಿಯಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತು ಋಷಿಗಳು ಹೇಳಿದ್ದಾರೆ. ಈ ರೀತಿಯ ಆಗಿರುವ ಸೃಷ್ಟಿಯಲ್ಲಿ ನಾವುಗಳು ಇದ್ದೇವೆ. ಇದರಲ್ಲಿ ಹಲವಾರು ಹಂತಗಳು ನಾವು ನೋಡಿದ್ವಿ. ಒಂದು ಬ್ರೀಫ್ ಆಗಿ ನೋಡಿದ್ದಷ್ಟೇ. ಇದೆಲ್ಲ ಇದು ಆಳವಾಗಿ ನೋಡಬೇಕು ಅಂದ್ರೆ ತುಂಬಾ ಇದೆ. ಒಂದರಿಂದ ಒಂದು ಉತ್ಪತ್ತಿ ಆಗ್ತಿರ್ಬೇಕಾದ್ರೆ ಸರ್ಟನ್ ಈವೆಂಟ್ಸ್, ಸರ್ಟನ್ ಮೂಮೆಂಟ್ಸ್ ವಿತ್ ಸರ್ಟನ್ ಡೈರೆಕ್ಷನ್ ತೆಗೆದುಕೊಂಡು ಬರ್ತಾ ಇರುತ್ತೆ. ಎಲ್ಲವೂ ಅಪರಿಮಿತವಾದಂತಹ ಈ ಜಗತ್ತಿನಲ್ಲಿ, ಅನಾದಿಯಾದಂತಹ ಜಗತ್ತಿನಲ್ಲಿ, ಅಳೆಯಲಿಕ್ಕಾಗದಂತಹ ಈ ಬ್ರಹ್ಮಾಂಡದಲ್ಲಿ ನಾವು ಒಂದು ಅಳತೆಗೆ ಬರ್ತಾ ಇದ್ದೇವೆ, ಒಂದು ಸೈಜ್ಗೆ ಬರ್ತಾ ಇದ್ದೇವೆ, ಒಂದು ರೂಪಕ್ಕೆ ಬರ್ತಾ ಇದ್ದೇವೆ, ಒಂದು ಸ್ಪರ್ಶಕ್ಕೆ ಬರ್ತಾ ಇದ್ದೇವೆ, ಒಂದು ಗುಣಕ್ಕೆ ಬರ್ತಾ ಇದ್ದೇವೆ, ಒಂದು ಸೈಜ್ಗೆ ಬರ್ತಾ ಇದ್ದೇವೆ, ಒಂದು ಜಾಗಕ್ಕೆ ಬರ್ತಾ ಇದ್ದೇವೆ, ಒಂದು ಗ್ರಹಕ್ಕೆ ಬರ್ತಾ ಇದ್ದೇವೆ, ಒಂದು ಸಂಬಂಧದಲ್ಲಿ ಬರ್ತಾ ಇದ್ದೇವೆ, ಮಕ್ಕಳಾಗಿ ಬರ್ತಾ ಇದ್ದೇವೆ. ಅಂದ್ರೆ ಒಂದು ಪರಮ ಆಲೋಚನೆಯಿಂದ ನಮ್ಮ ತನಕ ಬರ್ತಿದೆ ಅಂತಂದ್ರೆ ಅದು ಒಂದು ಫನಲ್ ಅಲ್ಲಿ ಬಂದಂಗೆ. ಅಂದ್ರೆ ಇನ್ಫಿನಿಟಿ ಬಿಕಮ್ ಫೈನೈಟ್, ಇನ್ಫೈನೈಟ್ ಬಿಕಮ್ ಫೈನೈಟ್. ಆದಿ ಅಂತ್ಯಗಳಿಲ್ಲದ್ದು ಆದಿ ಅಂತ್ಯದ ಒಳಗಡೆಗೆ ಬಂತು. ಅಳತೆಗೆ ಮೀರಿದ್ದು ಒಂದು ಅಳತೆ ಒಳಗಡೆ ಬಂತು. ಎಲ್ಲವೂ ಆಗಿದ್ದು ಯಾವುದೋ ಒಂದಾಯಿತು. ಎಲ್ಲದಕ್ಕೂ ಕಾರಣವಾಗಿದ್ದು ಕೇವಲ ಒಂದಕ್ಕೆ ಕಾರಣವಾಯಿತು, ಸೀಮಿತವಾಯಿತು. ಕಾಲಕ್ಕೆ ಮೀರಿದ್ದು ಕಾಲದ ಚಕ್ರದ ಒಳಗಡೆ ಬಂತು. ಪಂಚಮಹಾಭೂತಗಳಿಂದ ಮೀರಿದ್ದು ಪಂಚಮಹಾಭೂತಗಳ ಒಳಗಡೆಗೆ ಬಂದಿತು. ಹಾಗಾಗಿ ಹಾಗಿದ್ದದ್ದು ಹೀಗಾಯ್ತು
ಅಂದ್ರೆ ಅರ್ಥ ಏನಾಯ್ತು? ನಮ್ಮ ಸ್ವಾತಂತ್ರ್ಯ ಅನ್ನೋದು ಕಡಿಮೆ ಆಗ್ತಾ ಬಂತು, ಬಂಧನ ಜಾಸ್ತಿ ಆಗ್ತಾ ಬಂತು. ಅಂದ್ರೆ ಯಾವುದು ಅಪರಿಮಿತವಾದದ್ದು, ಅನಾದಿಯಾದದ್ದು, ಅಕಾಲವಾದದ್ದು, ಶಾಶ್ವತವಾದದ್ದು ನಮ್ಮ ಥರ ಆಗಬೇಕು ಅಂತಂದ್ರೆ ಅದು ಯಾವುದೋ ಒಂದು ಬಂಧನಕ್ಕೆ ಒಳಪಡಬೇಕು, ಇತಿಮಿತಿಗಳಿಗೆ ಒಳಪಡಬೇಕು. ಅಷ್ಟು ದೊಡ್ಡ ಆಕಾಶ ಅವಕಾಶ ಅನ್ನೋದು ನಮ್ಮ ಮಟ್ಟಕ್ಕೆ ಪರಿಮಿತಿಗೆ ಬರಬೇಕು. ನಾವು ಹಕ್ಕಿ ಥರ ಹಾರಕ್ಕಾಗಲ್ಲ, ಸಿಂಹದ ಥರ ಇರಕ್ಕಾಗಲ್ಲ. ನಾವು ನಾವಾಗೇ ಇರಬೇಕೇ ಹೊರತು ಮತ್ಯಾವುದು ರೀತಿಯಲ್ಲಿ ಆಗೋದಿಲ್ಲ. ಅಂದರೆ ಈ ರೀತಿ ಬಂಧಗಳಿಗೆ, ಪಾಶಗಳಿಗೆ, ಇತಿಮಿತಿಗಳಿಗೆ ಒಳಪಟ್ಟಾಗ ಅದರಲ್ಲಿ ಕಡೆಗೆ ಉತ್ಪನ್ನವಾಗುವ ಪ್ರಾಡಕ್ಟ್ ಏನಿರ್ತದೆ, ಸಂಭವನೀಯತೆ ಏನಿರ್ತದೆ, ಅದು ಮತ್ತೊಂದು ರೀತಿಯಲ್ಲಿ ಇರೋದೇ ಇಲ್ಲ, ಸಂಪೂರ್ಣ ಭಿನ್ನ. ನಮ್ಮ ಹುಟ್ಟು ಸ್ವಾತಂತ್ರ್ಯ, ನನ್ನ ಆಲೋಚನೆ ಸ್ವಾತಂತ್ರ್ಯ, ನನ್ನ ಜೀವ ಸ್ವಾತಂತ್ರ್ಯ, ನನ್ನ ದೇಹ ಸ್ವಾತಂತ್ರ್ಯ, ಆದರೆ ಇತಿಮಿತಿಗಳಿಗೆ ಒಳಪಟ್ಟಿದೆ. ಅಂದರೆ ನಾವು ಭೂಮಿಯ ಪಾಶದಲ್ಲಿದ್ದೇವೆ, ಜಲದ ಪಾಶದಲ್ಲಿದ್ದೇವೆ, ಅಗ್ನಿಯ ಪಾಶದಲ್ಲಿದ್ದೇವೆ, ವಾಯುವಿನ ಪಾಶದಲ್ಲಿದ್ದೇವೆ, ಕಡೆಗೆ ಕಾಲನ ಪಾಶ. ಆ ಕಾಲನ ಪಾಶವೇ ಯಮಪಾಶ. ಅಂದ್ರೆ ನಾವು ನಮಗೆ ಕೊಟ್ಟಿರೋ ಸ್ವಾತಂತ್ರ್ಯ ಏನು ಬೇಕಾದ್ರೂ ನಾವು ಆಲೋಚನೆ ಮಾಡಬಹುದು, ಆದ್ರೆ ಆಲೋಚನೆ ಮಾಡೋದಕ್ಕೆ ಅದಕ್ಕೆ ಫಲಗಳಿದೆ, ಯಮಪಾಶ. ನಾವು ಏನೇ ಮಾಡಬೇಕಾದ್ರೂ ಹಿಂದಿರುವ ಉದ್ದೇಶ ಏನಿದೆ, ಆಲೋಚನೆ ಏನಿದೆ, ಅದರ ಮೇಲೆ ಧರ್ಮ ಅಧರ್ಮಗಳ ನಿರ್ಧಾರ, ಪಾಪ ಪುಣ್ಯಗಳ ನಿರ್ಧಾರ, ತಿರೋಧಾನ ನಂತರ ಅನುಗ್ರಹ ಆಗೋದಲ್ಲಿ ಈ ರೀತಿಯಾದ ನಾವು ಬಂಧನದಲ್ಲಿದ್ದೇವೆ. ಈ ವಿಚಾರ ನಮಗೆ ಗೊತ್ತಾಗ್ತಾ ಇರೋದಲ್ಲಿ ಇದೆಲ್ಲವನ್ನು ಧರಿಸಿ ಬಂದು ನಿಂತು ಈಗ ಆಲೋಚನೆ ಮಾಡಿದಾಗ ಅಬ್ಬಬ್ಬಬ್ಬಬ್ಬ, ನನ್ನ ಸ್ವತಂತ್ರ ಎಷ್ಟಿದೆ, ನನ್ನ ಬಂಧನ ಎಷ್ಟಿದೆ. ಆ ಇತಿಮಿತಿಗಳ ಆ ಪಾಶ ಅನ್ನೋದು ನಮ್ಮ ಇತಿಮಿತಿಯನ್ನ ನಾವು ಎಲ್ಲಿಗೆ ಕಟ್ಟಲ್ಪಟ್ಟಿದ್ದೇವೆ? ಕನಿಷ್ಠ ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶ 5 ಅಂಶಗಳಿಗೆ ನಾವು ಬಂಧಿಸಲ್ಪಟ್ಟಿದ್ದೇವೆ. ಅಂದ್ರೆ ಈ 5 ಅಂಶಗಳ ಗೂಟ, ಅವುಗಳಲ್ಲಿ ಸಿಕ್ಕಿರುವ ಸ್ವಾತಂತ್ರ್ಯ ಅದು ಪಾಶ. ಅಲ್ಲಿ ಪಾಶ ಅಂದ್ರೆ ಏನಾಯ್ತು ಅಂದ್ರೆ ಶಾಸನ. ಶಾಸನ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕಾನ್ಸ್ಟಿಟ್ಯೂಷನ್ ಅಲ್ಲ. ವೇದ ಹೇಳೋ ಪ್ರಕಾರ ಆ ಪಾಶ ಅಂತ ನಾನು ಏನು ಹೇಳಿದೆ ಅಂದ್ರೆ ಆ ಬಂಧನಕ್ಕೂ ಅಂದ್ರೆ ಆ ಗೂಟಕ್ಕೂ ನಮ್ಮ ಕುತ್ತಿಗೆಗೂ ಕಟ್ಟಿರುವ ಹಗ್ಗ ಏನಿದೆ ಪಾಶ, ಅದು ಶಾಸನ. ಅದೇ ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಶಾಸನ ಅಂದ್ರೆ ಹೀಗೆಯೇ, ಇಷ್ಟೆಯೇ, ಈ ರೂಪದಲ್ಲಿಯೇ, ಇಷ್ಟೇ ಪ್ರಮಾಣದಲ್ಲಿಯೇ ಇದೆಲ್ಲವನ್ನು ನಿರ್ಬಂಧಿಸಿರುವುದು ಪಾಶ. ನಾವು ಸ್ನಾನ ಮಾಡುವ ಬಚ್ಚಲು ಮನೆ ನೀರೇ ಆಚೆ ಹೋಗ್ತದೆ, ಅದು ಎಲ್ಲೋ ಹರಿದು ಹೋಗಿ ಹಳ್ಳ ಸೇರ್ತದೆ, ಆ ಹಳ್ಳದಿಂದ ಪುನಃ ಅದು ನದಿ ಸೇರ್ತದೆ, ನದಿಯಿಂದ ಸಮುದ್ರ ಸೇರ್ತದೆ. ಅದೇ ನೀರು ಆವಿ ಆಗ್ತದೆ, ಮಳೆಯಾಗಿ ಬರ್ತದೆ, ಅದೇ ನೀರನ್ನು ನಾವು ಕುಡಿತೇವೆ. ಮಳೆ ನೀರು ಒಳ್ಳೆಯದು, ಹಾಗಂತ ನಾವು ಸ್ನಾನ ಮಾಡಿ ಬಚ್ಚಲಲ್ಲಿ ಹೋಗುವ ನೀರು ಕುಡಿಯಲಿಕ್ಕೆ ಆಗ್ತದೆಯೇ? ಆಗೋದಿಲ್ಲ.
ಆದರೆ ಪ್ರಕೃತಿ ಅದನ್ನ ಮತ್ತೆ ಕುಡಿಯುವ ನೀರಾಗಿ ಪರಿವರ್ತನೆ ಮಾಡ್ತದೆ. ನಾವುಗಳೆಲ್ಲ ಆಹಾರ ತಿಂತೇವೆ, ಬೆಳಗ್ಗೆ ಅದ್ರ ಗೊಬ್ಬರ ಹಾಕ್ತೇವೆ, ಆ ಗೊಬ್ಬರ ಮರ ಸಸ್ಯಗಳು ಉಪಯೋಗಿಸ್ಕೋತವೆ, ಫಲ ಬಿಡ್ತವೆ, ಆ ಫಲವನ್ನು ಆಹಾರವಾಗಿ ಸ್ವೀಕರಿಸ್ತೇವೆ. ಆದರೆ ನಾವು ಹಾಕುವ ಗೊಬ್ಬರವೇ ನಮಗೆ ಆಹಾರವಾಗುವುದಿಲ್ಲ, ಅದು ಮತ್ತೊಂದಕ್ಕೆ ಆಹಾರವಾಗ್ತದೆ. ನೇರವಾಗಿ ನಾವು ಹಾಕುವ ಗೊಬ್ಬರವನ್ನೇ ಅಥವಾ ಇನ್ನೊಬ್ಬರು ಹಾಕುವ ಗೊಬ್ಬರವನ್ನು ಮತ್ತೊಬ್ಬರು ತಿಂದು ಆಹಾರವ ತಿನ್ನಲಿಕ್ಕೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನಮ್ಮ ಬಚ್ಚಲ ಮನೆ ನೀರು ನಾವು ಯಾಕೆ ಕುಡಿಯಕ್ಕೆ ಆಗೋದಿಲ್ಲ ಅಂತಂದ್ರೆ ಅದು ಶಾಸನ. ನಾ ಶಾಸನ ಮೀರ್ತೇನೆ ಅಂತಂದ್ರೆ ಅವನಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಶಾಖ ಬೇಕು ಅಂತ ಬೆಂಕಿ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಬೆಂಕಿ ಉಂಡೆಗಳನ್ನು ನುಂಗಕ್ಕಾಗೋದಿಲ್ಲ. ಉಸಿರಾಡಕ್ಕೆ ಗಾಳಿ ಬೇಕು, ಹಾಗಂತ ಇನ್ನೇನೂ ಮಾಡ್ಲಿಕ್ಕಾಗೋದಿಲ್ಲ. ಅವಕಾಶ ಬೇಕು, ನನಗೆ ಜಾಸ್ತಿ ಅವಕಾಶ ಬೇಕು ಅಂತ ದೊಡ್ಡ ಬೆಟ್ಟದಿಂದ ಹಾರ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ಸ್ಪೇಸ್ ಬೇಕು ನನಗೆ. ಎಲ್ಲವೂ ಬೇಕು, ಆದರೆ ಎಷ್ಟು ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಇದೆಲ್ಲವನ್ನು ನಿರ್ಧರಿಸುವುದು ಯಾವುದು? ಪಾಶ. ವಿಚಿತ್ರ ನೋಡಿ, ನೀರು, ನಾವು ಎಷ್ಟೇ ನೀರು ಕುಡಿದ್ರು ನೀರು ಅರಗೋದಿಲ್ಲ. ಅದು ರೂಪಾಂತರಗೊಂಡು ಆಚೆ ಹೊರಟೋಗ್ತದೆ ವಿನಃ ನೀರನ್ನು ಅರಗಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ನೀರು ಸೇವನೆ ಮಾಡ್ತೇವೋ ಅಷ್ಟು ನೀರು ಆಚೆ ಹೋಗ್ತದೆ. ಅಯ್ಯೋ ಇದೇಂದ್ರೆ ಏನು ಉಪಯೋಗ ಇಲ್ಲ, ಅರಗಿಸ್ಕೊಳಕ್ಕಾಗೋದಿಲ್ಲ, ನೀರೇ ಬೇಡ ಆದರೆ ಬದುಕಲಿಕ್ಕೆ ಆಗೋದಿಲ್ಲ. ಇದನ್ನೇ ನಾವು ಟರ್ಮ್ ಸರಿ ಮಾಡ್ಲಿಕ್ಕಾಗ್ತದೆಯೇ? ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ಸಾಧ್ಯವಿಲ್ಲ. ಈ ರೀತಿಯಾಗಿ ಶಾಸನಗಳಿವೆ. ಪಾಶ ಎನ್ನುವುದೇ ಶಾಸನ. ಯಾರಿಗಾರ ಡೌಟ್ ಇದೆಯಾ, ಗೊತ್ತಾಗ್ತಿದೆಯಾ? ಯಾರಿಗಾರ ಪ್ರಶ್ನೆ ಇದ್ರೆ ಕೇಳಿ, ಯಾಕಂದ್ರೆ ಮುಂದಕ್ಕೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಕೇಳ್ತಾನೆ. ಶಾಸನ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವೇ? ಶಾಸನೇದೈ ಆಪಹ ಇತಿ ಶಾಪಃ. ಎಲ್ಲರೂ ಕೇಳಿರ್ಬೇಕು, ಅದು ಶಾಪ ಕೊಟ್ರು ಅಂದ್ರೆ ಏನು ಅಂತಂದ್ರೆ, ಒಂದು ಶಾಸನವನ್ನ ಮಾಡಿದರು. ಯಾತ್ರಲ್ಲಿ? ನೀರಿನಲ್ಲಿ ಉಪಯೋಗಿಸಿಕೊಂಡು, ಅಂದ್ರೆ ವರ್ಣನನ್ನ ಉಪಯೋಗಿಸಿಕೊಂಡು ಒಂದು ಶಾಸನವನ್ನ ಮಾಡ್ತಾರೆ. ಅದು ಶಾಪ ಅಂತಂದ್ರೆ ಅದು. ಶಾಪ ಅಂದ್ರೆ ಏನು? ಆಪದ ರೀತಿಯಲ್ಲಿರುವ ಶಾಸನ. ಹಾಗಾಗಿ ನಾವು ನೋಡಿರ್ಬೇಕು ಸಿನಿಮಾಗಳಲ್ಲಿ, ಕಥೆಗಳಲ್ಲಿ, ಪುರಾಣಗಳಲ್ಲಿ ಶಾಪ ಕೊಡ್ಬೇಕಾದ್ರೆ ಕಮಂಡಲ್ಲ ನೀರು ತಗೊಂಡು ಚಿಮುಕಿಸ್ತಾರೆ. ಋಷಿಮುನಿಗಳು ಶಾಪ ಕೊಡ್ತಾ ಇದ್ರು ಅಂತ ಅರ್ಥ ಏನು ಅಂದ್ರೆ, ಆ ಜೀವಿಯಲ್ಲಿರುವ ವರ್ಣ ಪಾಶದ ಏನಿದೆ ಆ ಪಾಶಕ್ಕೆ ಒಂದು ಹೊಸ ಶಾಸನವನ್ನ ಸೇರ್ಪಡಿಸಿದರು. ಸೇರ್ಪಡಿಕೆ ಮಾಡಿದರು, ಡಿಲೀಟ್ ಮಾಡಿದ್ರು, ಏನೋ ಮಾಡಿದ್ರು. ಆ ಥರ ಮಹಾಭಾರತದಲ್ಲಿ ಬರ್ತದೆ. ಒಂದ್ ಕಡೆ ಅಗ್ನಿಗೆ ಶಾಪ ಕೊಟ್ಟಿದ್ದಾರೆ ಒಬ್ಬ ಋಷಿ, ಸರ್ವಪಕ್ಷಕನಾಗು ಎಂದು. ದೇವತೆಗಳಿಗೆ ಶಾಪ, ಮನುಷ್ಯರಿಗೆ ಶಾಪ, ಋಷಿಗಳಿಗೆ ಯಾರನ್ನೂ ಬಿಟ್ಟಿಲ್ಲ. ಇಂದ್ರನಿಗೆ ಶಾಪ. ಇಲ್ಲಿ ಶಾಪ ಅಂದ್ರೆ ಏನು? ಶಾಸನೆ ತೈ ಆಪಹ. ಆಪದ ನೀರಿನಲ್ಲಿ ಮಾಡಿರುವ ಶಾಸನ ಅಂದ್ರೆ ವರ್ಣಪಾಶದಲ್ಲಿ ಮಾಡಿರುವ ಒಂದು ಬದಲಾವಣೆ ಆ ಒಂದು ಜೀವಿಗೆ, ಆ ಒಂದು ರಚನೆಗೆ. ಅಂದ್ರೆ ಶಾಪ ಅಂತಂದ್ರೆ ಕರ್ಸ್
ಅಂತ ನಾವೇನು ಹೇಳ್ತೀವಿ ಇಂಗ್ಲಿಷಿನಲ್ಲಿ, ಅದಲ್ಲ. ಅದು ವರವೂ ಆಗಬಹುದು. ವರ ಶಾಪ ಅಂದ್ರೆ ಇನ್ನೇನು ಅಲ್ಲ, ಮಾಡುವ ಶಾಸನ. ವರ ಕೊಟ್ರು ಅಂದ್ರೂ ಕೂಡ ಒಂದು ಶಾಸನವನ್ನ ಮಾಡಿದರು. ಅಂದ್ರೆ ಶಾಪ ಕೊಡುವಾಗ ಅಥವಾ ವರ ಕೊಡುವಾಗ ಆ ತೆಗೆದುಕೊಳ್ಳುವ ರಚನೆಗೆ ಅದು ಇದ್ದಿಲ್ಲ, ಆ ಸ್ಥಿತಿ ಇದ್ದಿಲ್ಲ. ಈಗ ಕುಂತಿಗೆ 5 ಮಂತ್ರಗಳನ್ನ ಕೊಟ್ಟು ಈ ಮಂತ್ರಗಳನ್ನ ಪಠನ ಮಾಡಿದಾಗ ನಿನಗೆ ವರ ರೂಪದಲ್ಲಿ ಮಕ್ಕಳು ಸಿಗ್ತವೆ. ನೀನು ಬಯಸಿದ ದೇವತೆಯಿಂದ ಬಯಸಿದಂತಹ ಮಕ್ಕಳನ್ನ ನೀನು ಪಡೆಯಬಹುದು, ವರ ಅಂತಂತೀವಿ. ಅದು ಕೂಡ ಒಂದು ಶಾಸನ ಅಲ್ವೇ? ಆಲೋಚನೆ ಮಾಡಿ, ಅದು ಕೂಡ ಶಾಸನವೇ. ಅದೇ ರೀತಿ ಮಹಾಭಾರತ ಯುದ್ಧ ಮುಗಿದ ಮೇಲೆ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಲು, ನಿನ್ನ ಯದುವಂಶ ನಿರ್ವಂಶವಾಗಲಿ, ನನ್ನ ಮಕ್ಕಳನ್ನೆಲ್ಲ ಸಾವಿಗೆ ನೀನೇ ಕಾರಣ ಕೃಷ್ಣ, ನಿನ್ನ ವಂಶ ನಿರ್ವಂಶವಾಗಲಿ, ಮಕ್ಕಳನ್ನು ವಂಶಸ್ಥರನ್ನು ಕಳೆದುಕೊಳ್ಳುವ ನೋವು ನಿನಗೆ ಅರ್ಥವಾಗಲಿ, ಶಾಪ. ಇಲ್ಲಿ ನಾವು ಮಾತಾಡಬೇಕಾದ್ರೆ ದೂರ್ವಾಸರು ಕುಂತಿಗೆ ವರ ಕೊಟ್ರು ಅಂತಂತೀವಿ, ಅಲ್ಲಿ ಕೃಷ್ಣನಿಗೆ ಶಾಪ ಸಿಕ್ತು ಗಾಂಧಾರಿಯಿಂದ ಅಂತ ಅನ್ಕೋತೀವಿ. ಬರೀಬೇಕಾದ್ರೆ ಶಾಪ ವರ ಅಂತ ಬರೆದಿರ್ತಾರೆ. ಆಮೇಲೆ ವರ ಅಂತ ಕೊಡ್ಬೇಕಾದ್ರೆ ಪ್ರಸನ್ನತೆಯಲ್ಲಿ, ಶಾಪ ಕೊಡಬೇಕಾದ್ರೆ ವ್ಯಗ್ರತೆಯಲ್ಲಿ ಕೋಪ ಮಾಡ್ಕೊಂಡು ಕೊಟ್ಟಿರ್ತಾರೆ. ಈ ರೀತಿ ಸೀನ್ಗಳನ್ನ ನಾವು ನೋಡಿ 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 ನಾಟಕದಲ್ಲಿ, ಯಕ್ಷಗಾನದಲ್ಲಿ, ಇತಿಹಾಸ ಪುಟಗಳಲ್ಲಿ, ಅಂದ್ರೆ ಕವಿಗಳ ಕಲ್ಪನೆಯಿಂದ ನಾವು ಆ ರೀತಿ ಭಾವಿಸಿದ್ದೇವೆ ವಿನಃ ಟೂ ಫೇಸಸ್ ಆಫ್ ಸೇಮ್ ಕಾಯಿನ್ ಇಸ್ ಕಾಲ್ಡ್ ಶಾಪ ಅಂಡ್ ವರ. ಇದನ್ನ ಕೊಡ್ಲಿಕ್ಕೆ ಸಾಧ್ಯವಾಗೋದು ಋಷಿಗಳಿಗೆ ಜಲಕ್ಕೆ ಸಂಬಂಧಪಟ್ಟಿದ್ದು ವರ್ಣಭಾಷಾ, ಆ ಸಂಬಂಧದಲ್ಲಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇದು ವರ್ಣಭಾಷಾ. ಈ ರೀತಿ ಯಮಭಾಷಾ, ಈ ರೀತಿ ಹಲವಾರು ಭಾಷೆಗಳನ್ನ ವೇದಗಳು ಹೇಳ್ತಾ ಹೋಗ್ತಾರೆ. ನಿಧಾನಕ್ಕೆ ಆಲೋಚನೆ ಮಾಡಿದಾಗ ಇವೆಲ್ಲ ಗೊತ್ತಾಗ್ತದೆ. ಹೌದು, ಈ ಭಾಷೆಗಳನ್ನು ಅಭ್ಯಾಸ ಮಾಡಿಕೊಂಡಂತಹ, ಇದರ ಬಗ್ಗೆ ದೀರ್ಘವಾದ ಸಂಶೋಧನೆ ಮಾಡಿದ ಋಷಿಮುನಿಗಳು ಇದನ್ನ ದಾಟಿಕೊಳ್ಳುವ ಬಗೆ ಹೇಗೆ? ಈ ಭಾಷೆಗಳ ಶಾಸನಕ್ಕೆ ಅನುಗುಣವಾಗಿ ನಡೆದರೆ ಮಾತ್ರ ಆರೋಗ್ಯ, ಭಾಗ್ಯ, ಪುಣ್ಯ ಎಲ್ಲವೂ. ಹಾಗಂತ ಶಾಸನದ ರೀತಿಯಲ್ಲೇ ಎಷ್ಟು ಜನ್ಮಗಳು ನಡೆಯೋದು? ವೇದ ಪ್ರಕಾರ 7 ರೀತಿಯ ಜನ್ಮಗಳು: ಸ್ವೇದಜ, ಅಂಡಜ, ಉದ್ಬಿಜ, ಯೋನಿಜ ಅಂತ 4 ರೀತಿಯಾದ ಜನ್ಮ ಹೇಳ್ತಾರೆ. ಇನ್ನು 3 ಇವು ಮಧ್ಯದಲ್ಲಿ ಬರುವಂಥದ್ದು. ಅಂದ್ರೆ ಸ್ವೇದಜಕ್ಕೂ ಉದ್ಬಿಜಕ್ಕೂ ಮಧ್ಯದಲ್ಲಿ ಬರುವಂಥದ್ದು, ಉದ್ಬಿಜಕ್ಕೂ ಅಂಡಜಕ್ಕೂ ಮಧ್ಯದಲ್ಲಿ ಬರುವಂಥದ್ದು, ಅಂಡಜಕ್ಕೂ ಯೋನಿಜಕ್ಕೂ ಮಧ್ಯದಲ್ಲಿ ಬರುವಂಥದ್ದು 3 ಪ್ಲಸ್ 4. ಹಾಗಾಗಿ 7 ರೀತಿಯಾದ ಜನ್ಮಗಳು. ಸ್ವೇದಜ ಬೆವರಿನಿಂದ ಹುಟ್ಟುವಂಥವು, ಸ್ವಾಭಾವಿಕವಾಗಿ ಹುಟ್ಟುವಂಥವು ಸ್ವೇದಜ. ಉದ್ಬಿಜ, ಯಾರಾದ್ರೂ ಹೇಳ್ತೀರಾ ಉದ್ಬಿಜ ಅಂದ್ರೆ ಯಾವ ರೀತಿ ಜನನ ಅಂತಂತ? ಯಾವ ರೀತಿಯಾದ ಜನ್ಮ? ಸಂಬಂಧಪಟ್ಟಿದ್ದ ಸರ್? ನೀರಿಗೆ, ನೀರಿಂದ ಇಲ್ಲ. ಉದ್ಬಿಜ ಅಂತಂದ್ರೆ ಸಾಮಾನ್ಯ ಉದಾಹರಣೆ ಕೊಡ್ತಾನೆ. ಆಕಾಶದಿಂದ ಹೊಳೆಯುವ ಸಿಡಿಲು, ಗುಡುಗು, ಅದರಿಂದ ಅಣಬೆಗಳ ಉತ್ಪತ್ತಿ. ಅಣಬೆಗಳು ಬೆಳೆಯುವುದು ಗುಡುಗು ಸಿಡಿಲಿನಿಂದ.
ಈ ರೀತಿಯಾಗಿ ಆಕಾಶದಿಂದ ಉತ್ಪನ್ನವಾಗುವುದೇ ಉದ್ಬೀಜ, ನಂತರ ಅಂಡಜ ಮೊಟ್ಟೆಯಿಂದ, ನಂತರ ಯೋನಿಜ ಮನುಷ್ಯ. ಈ 7 ರೀತಿಯಾದ ಜನ್ಮಗಳು ಏನ್ ತೋರಿಸ್ತವೆ ಅಂತಂದ್ರೆ, ಈ ಭಾಷೆಗಳಲ್ಲಿರುವಂತಹ ಶಾಸನವನ್ನ ಸರಿಯಾಗಿ ಪಾಲಿಸಿದರೆ, ಅಂದ್ರೆ ಸ್ವಾಭಾವಿಕವಾಗಿ ಹುಟ್ಟಿದಾಗ ಅಲ್ಲಿರುವ ಪಾಶಗಳನ್ನು ಸರಿಯಾಗಿ ನಾವು ಆ ಪಾಶಗಳಲ್ಲಿ ಇರುವ, ಅಂದ್ರೆ ಇನ್ಮೇಲೆ ಪಾಶ ಅಂದ್ರೆ ಶಾಸನ ಅಂತ ತಿಳ್ಕೊಂಬಿಡಿ. ಶಾಸನ ಪ್ರಕಾರದಲ್ಲಿ ಚಾಚೂ ತಪ್ಪದೆ ಅನುಸರಿಸಿದರೆ ಅಲ್ಲಿಂದ ನಾವು ಉದ್ಬೀಜರಾಗಿ ಜನಿಸ್ತೇವೆ. ಅಲ್ಲಿ ಸರಿಯಾಗಿ ಫಾಲೋ ಮಾಡಿದ್ರೆ ಅಂಡಜರಾಗಿ ಜನಿಸ್ತೇವೆ. ಅಲ್ಲಿಂದ ಸರಿಯಾಗಿ ಫಾಲೋ ಮಾಡಿದ್ರೆ ಯೋನಿಜರಾಗಿ ಜನಿಸ್ತೇವೆ. ಸರಿ, ಪಾಶಗಳ ಕೆಲಸ, ಶಾಸನಗಳ ಕೆಲಸ ಇಲ್ಲಿ ತನಕ ಸಾಧ್ಯ ಇದೆ. ಈ ಯೋನಿಜ, ನಾವೆಲ್ಲ ಈಗ ಮನುಷ್ಯರು, ನಾವೆಲ್ಲ ಯೋನಿಗಳಿಂದ ಹುಟ್ಟಿರುವವರು. ಯೋನಿಜರಾದಂತ ನಾವು ಈಗ ಏನು ಯೋಚನೆ ಮಾಡಬೇಕು? ಪಾಶದಿಂದ ಮುಕ್ತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಾವು ಸೂಕ್ಷ್ಮವನ್ನು ಗಮನಿಸಬೇಕು. ಪಾಶದಿಂದ, ಈಗ ವರ್ಣಪಾಶದಿಂದ ಮುಕ್ತಿ ಅಂದ್ಬಿಟ್ಟು ನೀರನ್ನೇ ಕುಡಿಯದ ಬಿಟ್ರೆ ಮರಣ ಹೊಂತೇವೆ. ಸರಿತಾನೆ? ಯಾವ ಪಾಶಗಳನ್ನು ಬಿಡಕ್ಕಾಗೋದಿಲ್ಲ, ಬಿಟ್ರೆ ನಾವು ಬದುಕಕ್ಕಾಗೋದಿಲ್ಲ. ಈಗ ವಾಯುವಿನ ಪಾಶ ಬೇಡ ಅಂತ ನಾನು ಉಸಿರಾಡೋದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದರೆ ನಾನೇ ಸತ್ತೋಗ್ತೇನೆ, ಮತ್ತೆ ಹುಡ್ತೇನೆ, ಮತ್ತೆ ಅದೇ ಪಾಶದಲ್ಲಿ ಬಂದಿದ್ದ. ಈ 4 ಅಂದ್ರೆ 7 ಜನ್ಮಗಳಲ್ಲಿ ಅದರದ್ದೇ ಆದ ಪಾಶಗಳು ಒಂದೇ ಆದರೂ ಶಾಸನಗಳು ವಿಭಿನ್ನ. ಅಂದ್ರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಬ್ಬ ಮನುಷ್ಯನಿಗೆ ನೀರು ಅವಶ್ಯಕ ಅನ್ನೋದು, ಆ ಮನುಷ್ಯನ ಬೇರೆ ಯಾವ ಭಾಷೆಗಳು ಬೇರೆ ಇರ್ಬೋದು, ಆದ್ರೆ ವರ್ಣ ಭಾಷೆ ಸೇಮ್ ಇರ್ತದೆ ಶಾಸನ. ಹಾಗಾಗಿ ಈ ಭಾಷೆಗಳಲ್ಲಿ ಅಂದ್ರೆ ಶಾಸನಗಳನ್ನೇ ಸರಿಯಾಗಿ ಅನುಸರಿಸೋದು, ಅವುಗಳಲ್ಲೇ ಮುಂದುವರಿಯೋದು, ಮತ್ತೆ ಮರಣ ಹೊಂದೋದು, ಮತ್ತೆ ಇನ್ನೆಲ್ಲ ಹುಟ್ಟೋದು, ಮತ್ತೆ ಪಾಶ, ಮತ್ತದೇ ಶಾಸನ, ಮತ್ತು ಸರಿಯಾಗಿ ಅದನ್ನು ಅಳವಡಿಸಿಕೊಳ್ಳುವಿಕೆ, ಪಾಲಿಸುವಿಕೆ. ಎಷ್ಟೆಲ್ಲ ಪಾಲಿಸಿದ್ರು ಕಡೆಗೆ ಮತ್ತೆ ಮರಣ. ಈ ಚಕ್ರ ಮುಗಿಯೋದು ಯಾವಾಗ? ಮೊದಲು ನಾವೇನು ಮಾಡಬೇಕು? ಶಾಸನ ಅಂದ್ರೆ ಪಾಶದ ಹಗ್ಗವನ್ನ ನಾವು ಉದ್ದ ಮಾಡ್ಕೋಬೇಕು. ನಮಗೂ ಗೂಟಕ್ಕೂ ಕಟ್ಟಿರುವಂತಹ ಹಗ್ಗ ಇದೆಯಲ್ಲ, ಪಾಶ, ಗೂಟ ಕಿತ್ರೆ ಮರಣ, ಹಗ್ಗ ಕಿತ್ತು ಹೋದ್ರೆ ಮರಣ, ನಮ್ಮ ಕುತ್ತಿಗೆಯಿಂದ ಪಾಶ ಬಿಚ್ಕೊಂಡು ಹೋದ್ರೆ ಮರಣ, ಶಾಸನ ಮೀರಿದರೆ ಮರಣ. ಅವಾಗ ಸಾಧನೆ ಅನ್ನೋದು ಏನಾಯ್ತು? ವೇದಗಳ ಪ್ರಕಾರ ಪಾಶಗಳ ಹಗ್ಗದ ಉದ್ದವನ್ನು ಹೆಚ್ಚು ಮಾಡಿಕೊಳ್ಳುವುದು. ಮಧ್ಯದಿರೋ ಗೂಟ ಹಾಗೆ ಇರ್ತದೆ, ನಮ್ಮ ಕುತ್ತಿಗೆ ಕಟ್ಟಿರುವ ಹಗ್ಗ ಹಾಗೆ ಇರ್ತದೆ, ಆದರೆ ನಮಗೂ ಗೂಟಕ್ಕೂ ಇರುವಂತಹ ಉದ್ದ ಏನಿದೆ ಅಂದ್ರೆ ಸ್ವತಂತ್ರ ಏನಿದೆ ಅದನ್ನ ಜಾಸ್ತಿ ಮಾಡ್ಕೋತಾ ಹೋಗೋದು. ಅದೇ 3 ಋಣಗಳ ವಿಪಾಕ, ಕರ್ಮ ವಿಪಾಕ, ಈ ಥರ ಎಲ್ಲ ಬರ್ತದೆ. ಇದನ್ನ ನಾವು ಸ್ವತಂತ್ರವಾಗಿ ಇಚ್ಛಾಪೂರ್ವಕವಾಗಿ ನಾವು ಸಾಧನೆ ಮಾಡಲಿಲ್ಲ ಅಂತಂದ್ರೆ ಈ ಪಾಶಗಳಿಂದ ಬಿಡುಗಡೆ ಇಲ್ಲ. ಒಳ್ಳೆ ಜನ್ಮ ಎತ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಪಾಪ ಪುಣ್ಯಗಳ ಪ್ರಕಾರದಲ್ಲಿ. ಆದರೆ ಪಾಪ ಪುಣ್ಯಗಳ ಸೈಕಲ್ ಮುಗಿಯೋದಿಲ್ಲ. ಇಲ್ಲ ಪಾಪ ಬರ್ತಾ ಇರ್ತದೆ, ಇಲ್ಲ ಪುಣ್ಯ ಬರ್ತಾ ಇರ್ತದೆ. ಪಾಪವನ್ನು ನಾವು ಭೋಗಿಸಲೇಬೇಕು, ಪುಣ್ಯವನ್ನು ಭೋಗಿಸಲೇಬೇಕು. ಇದಕ್ಕೆ ಕಡೆ ಇಲ್ಲ, ಕೊನೆ ಇಲ್ಲ.
ನಿರಂತರ. ಪುನರಪಿ ಮರಣಂ ಪುನರಪಿ ಜನನಂ. ಈ ಚಕ್ರದಿಂದ ನಾವು ಹೋಗಬೇಕು ಅಂತಂದ್ರೆ ನಿಧಾನವಾಗಿ ಪಾಶಗಳ ಸ್ವತಂತ್ರವನ್ನು ನಾವು ಗಳಿಸಬೇಕು. ಹಾಗಂತ ಪಾಶದಿಂದ ಕಳಚಿಕೊಂಡಲ್ಲ. ಹುಲಿಯಾಗಿ ಹುಟ್ಟಿದ್ರೆ ಹುಲಿಯಾಗೆ ಸಾಧನೆ, ಮನುಷ್ಯನಾಗಿ ಹುಟ್ಟಿದ್ರೆ ಮನುಷ್ಯನಾಗೆ ಸಾಧನೆ ಮಾಡಬೇಕು. ನಾನು ಹಿಂಗೆ ಹುಟ್ಟಿದ್ದೀನಿ, ನಾನು ಹೀಗೆ ಸಾಧನೆ ಮಾಡಬೇಕು. ನೀವು ಹಾಗೆ ಹುಟ್ಟಿದ್ದೀರಾ, ನೀವು ಹಾಗೆ ಸಾಧನೆ ಮಾಡಬೇಕು. ಇಲ್ಲಿಂದ ನಿಮಗೆ ಸಾಧನೆ ಏನು ಅರ್ಥ ಆಗ್ತದೆ. ಸಾಧನೆ ಅನ್ನೋದಕ್ಕೆ ನಾವು ಶಾಸನಗಳನ್ನು ಅರ್ಥ ಮಾಡ್ಕೋಬೇಕು, ಗೂಟನ ಅರ್ಥ ಮಾಡ್ಕೋಬೇಕು, ಪಾಶನ ಅರ್ಥ ಮಾಡ್ಕೋಬೇಕು, ನಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೋಬೇಕು. ಈ ಎಲ್ಲ ಅರ್ಥ ಮಾಡಿಕೊಂಡು ಇದರಿಂದ ನಾವು ಸ್ವತಂತ್ರವನ್ನು ಗಳಿಸ್ತಾ 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 ಒಂದು ಮಟ್ಟಕ್ಕೆ ಬಂದಾಗ ನೆಟ್ಟಿರುವ ಗೂಟವನ್ನು ನಾವೇ ಕಿತ್ತು ನಮ್ಮ ಕೈಯಲ್ಲೇ ಗೂಟ ಹಿಡ್ಕೊಂಡು, ಪಾಶ ಇರ್ತದೆ, ಹಗ್ಗ ಇರ್ತದೆ, ಕುತ್ತಿಗೆಯು ಕಟ್ಟಲ್ಪಟ್ಟಿರ್ತದೆ, ಆರು ನೆಲಕ್ಕೆ ಹೊಡೆದಿರೋ ಗೂಟವನ್ನೇ ನಾವು ಕಿದ್ದು ಕೈಯಲ್ಲಿ ಇಟ್ಕೊಂಡು ನಾವು ಸ್ವತಂತ್ರರಾಗಿ ಬಿಡಬಹುದು, ಪಾಶದಿಂದ ವಿಮುಖರಾಗಬಹುದು. ಆ ರೀತಿಯಲ್ಲಿ ಈ ಮರಣ ಜನನ ಈ ಚಕ್ರಗಳಿಂದ ನಾವು ತಪ್ಪಿಸಿಕೊಂಡು ಮುಂದಕ್ಕೆ ಹೋಗಿ ಸಂಸಾರದಿಂದ ದಾಟಲು ಸಾಧ್ಯವೇ ವಿನಃ ನಾವು ಮತ್ಯಾವುದೇ ರೀತಿಯಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಈ ನನ್ನ ಮಾತುಗಳನ್ನ ಕೇಳಿಸ್ಕೊತಿರುವ ಪ್ರತಿಯೊಬ್ಬರಿಗೂ ನನ್ನ ಮನವಿ ಏನು ಅಂತಂದ್ರೆ, ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡಿದ್ದು ಸಾಕು, ಇನ್ನು ಶಾಸನಗಳ ನಾವು ಲೆಕ್ಕಾಚಾರ ಮಾಡೋಣ, ಗೂಟಗಳ ಲೆಕ್ಕಾಚಾರ ಮಾಡೋಣ, ಬಂಧನದ ಲೆಕ್ಕಾಚಾರ ಮಾಡೋಣ, ಸ್ವತಂತ್ರದ ಲೆಕ್ಕಾಚಾರ ಮಾಡೋಣ, ಸ್ವತಂತ್ರವನ್ನು ಗಳಿಸ್ತಾ ಹೋಗೋಣ. ನಾವು ಸಿಕ್ಕಿ ಹಾಕಿಕೊಂಡಿರುವ ಶಾಸನಗಳಲ್ಲಿ ಬದಲಾವಣೆಗಳನ್ನು ತರೋಣ, ಗಳಿಸೋಣ. ಕಡೆ ಒಂದು ದಿನ ಗೂಟವನ್ನು ಕೀಳೋಣ, ಸ್ವತಂತ್ರರಾಗೋಣ. ಯಾವಾಗ ನಮ್ಮ ಅಸ್ತಿತ್ವ ಮುಗಿದರೋ ಆಗ ಗೂಟವನ್ನು ಬಿಸಾಡೋಣ, ಪಾಶವನ್ನು ಬಿಸಾಡೋಣ. ಆದರೆ ಅದು ಆಟೋಮೆಟಿಕ್ ಆಗಿ ಆಗೋದಿಲ್ಲ. ಅದು ನಮ್ಮ ಬುದ್ಧಿಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ, ಪೌರುಷ ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನಮ್ಮ ಜೀವನದ ದಿಕ್ಕನ್ನ ಆ ಕಡೆಗೆ ಬದಲಾಯಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಏನ್ ಹೇಳಿ. ಇಲ್ಲ, ಈ ಸಂಬಂಧಪಟ್ಟಿದ್ದು ಮಾತನಾಡೋಣ. ಬೇರೆ ಪ್ರಶ್ನೆ ಇದ್ರೆ ಮತ್ತೆ ಆಮೇಲೆ ಮಾತನಾಡೋಣ. ಓಕೆ, ಮತ್ತೆ ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಪ್ರಫುಲ್ಲತಾ ಅವ್ರೆ ಪ್ರಶ್ನೆ ಇದೆಯಾ? ಸುಧಾ ಅವ್ರೆ? ಓಕೆ ಸರ್, ಬಂಧನ ಅಂದ್ರೆ ಏನು ಸರ್? ಬಂಧನ ಅಂದ್ರೆ ಈಗ ನಿಮ್ಗೆ ಗೊತ್ತಿಲ್ವ? ಈಗ ನಿಮ್ ಕೈ ಎಷ್ಟುದ್ದ ಇದೆ? ಕೈ ಚಾಚಿ, ಕೈ ಚಾಚ್ಕೊಂಡ್ರಾ? ಈಗ ನಿಮ್ ಕೈನ 1 ಇಂಚ್ ಉದ್ದ ಮಾಡ್ಕೊಳ್ಳಿ, ಆಗತ್ತಾ? ಆಗೋದಿಲ್ಲ. ಅದು ಬಂಧನ ಅಲ್ವೇ? ಈಗ ನೀರು ಕುಡಿಬೇಕು, ನೀರು ಕುಡಿದೆ ಬದುಕಕ್ಕಾಗತ್ತೆ? ಬಟ್ಟೆ ಇಲ್ಲದೆ, ಶಾಖ ಇಲ್ಲದೆ ಬದುಕಕ್ಕಾಗತ್ತೆ? ಆಹಾರ ಇಲ್ಲದೆ ಬದುಕಕ್ಕಾಗತ್ತೆ? ಮನೆ ಇಲ್ಲದೆ ಬದುಕಕ್ಕಾಗತ್ತೆ? ಗಾಡಿ ಇಲ್ಲದೆ ಈಗ ಉಸಿರಾಡ್ತಿದ್ರೆ ಉಸಿರಾಡಲ್ಲ ಅಂತ ನಾವು ನನ್ನ ಶಾಸನವನ್ನು ಅನುಸರಿಸೋದಿಲ್ಲ, ಕಾನೂನನ್ನ ಅಂತ ಅಂದ್ಕೊಂಡು ಉಸಿರನ್ನು ನಿಲ್ಲಿಸಿದ್ರೆ 2 ನಿಮಿಷದಲ್ಲಿ ನೀವು ಇರೋದಿಲ್ಲ. ಇವೆಲ್ಲ ಬಂಧನಗಳಲ್ವೇ? ನಮಗೆ ಬೇಕು ಬೇಡಗಳ ಪ್ರಶ್ನೆಯೇ ಇದರಲ್ಲಿ ಉತ್ಪತ್ತಿ ಆಗೋದಿಲ್ವಲ್ಲ. ನಮಗೆ ಬೇಕೋ ಬೇಡವೋ ಮಾಡಲೇಬೇಕದನ್ನ. ಇದು ಬಂಧನ. ಅರ್ಥ ಆಯ್ತು ಸುಧಾ ಅವರೇ? ಸರ್, ಹಾಗಾದ್ರೆ ಇವಾಗ ನಾವು ಪ್ರೇಮ ಬಂಧನ ಆಮೇಲೆ ಈ ಇದಕ್ಕೆಲ್ಲ ಹೋಲಿಸ್ತೀವಲ್ಲ ಸರ್? ಅಲ್ಲ, ಮನುಷ್ಯ ಹೇಳೋ ಬಂಧನಗಳು ಬೇರೆ, ಇದು ಪ್ರಾಕೃತಿಕ ಬಂಧನ. ಆ ಪರಮಾತ್ಮ ಮಾಡಿರೋ ಬಂಧನ, ನಮ್ಮ ಪ್ರಕೃತಿ ವಿಧಿಸಿರುವ ಬಂಧನ. ಇದು ಪರಮಾತ್ಮ ಮಾಡಿರುವ ಶಾಸನ, ಬ್ರಹ್ಮ ಮಾಡಿರುವ ಶಾಸನ.
ನೀವು ಮನುಷ್ಯ ಮಾಡಿರೋ ಬಂಧನವನ್ನ ತಪ್ಪಿಸ್ಕೋಬಹುದು, ಆದ್ರೆ ಪ್ರಕೃತಿ ಬಂಧನ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆಗ್ತದೆ, ಅದಕ್ಕೆ ಸಾಧನೆ ಬೇಕು. ಗೊತ್ತಾಯ್ತಾ? ಓಕೆ, ಇನ್ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಆಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬ್ರೋತ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.